ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕನ್ನಳ್ಳಿಗೆ ಹೋಗಿದ್ವಿ. ಕನ್ನಳ್ಳಿಯಿಂದ ಎಲ್ಲಪ್ಪ ಹೋಗ್ತಿದ್ದೀವಿ ಅಂತಂದರೆ ಇದು ಬಂದು ದೇವಸ್ಥಾನದಲ್ಲಿ ಇವತ್ತು ಫುಲ್ ರಶ್ ಇತ್ತು. ಅವತ್ತು ಅಲ್ಲಿಂದ ಅದು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಕಾಮಧೇನು ಕ್ಷೇತ್ರಕ್ಕೆ. ಆ ಕ್ಷೇತ್ರದಲ್ಲೂ ಕೂಡ ರಶ್ ಇತ್ತು. ಅಲ್ಲಿ ದೇವ್ರದ್ದು ದರ್ಶನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ತುಪ್ಪದ ದೀಪ ಹಚ್ಚಿ ಈ ಕಡೆ ಅಲ್ಲಿ ಒಂದು ಸ್ಮಾಲ್ ಮಾರ್ಟ್ ಇದೆ. ಆ ಮಾರ್ಟಲ್ಲಿ ಬುಕ್ಸು, ವಾಲೆ ಮತ್ತು ಇನ್ನು ಏನು ಸ್ಟೇಷ್ನರಿ ಐಟಮ್ಸು ಮತ್ತು ಮನೆಗೆ ಬೇಕಾಗಿರುವಂಥ ಐಟಮ್ಸು, ಮಕ್ಳಿಗೆ ಆಟಾಡುವಂಥದ್ದು ಎಲ್ಲ ಥರ ಐಟಮ್ಸು ಇತ್ತು ಫ್ರೆಂಡ್ಸ್. ಅದನ್ನೆಲ್ಲ ನೋಡಿ ಬಟ್ ಅಲ್ಲಿ ಕಾಸ್ಟ್ ಯಾಕೋ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ, ಬಟ್ ಆದರೂ ಅಷ್ಟೊಂದು ಯಾಕೆ ಕಾಸ್ಟ್ಲಿ ಅಲ್ಲ ಅಂತ ಹೇಳಿ ತೊಗೊಳ್ಳಿಲ್ಲ. ಸರಗಳು, ಓಲೆ, ಬಳೆ ಮತ್ತು ಇನ್ನಷ್ಟು ಪೀಠ ಮತ್ತು ಇನ್ನು ಏನೇನೋ ದೇವ್ರ ಸಾಮಾನುಗಳು ಮತ್ತು ದೇವ್ರ ವಿಗ್ರಹಗಳು ಸ್ಮಾಲು ಚಿಕ್ಕ ಚಿಕ್ಕದು ಎಲ್ಲದನ್ನು ಕೂಡ ಇತ್ತು ಫ್ರೆಂಡ್ಸ್. ನೀವು ಬೇಕಾದರೆ ಹೋಗಿ ಒಂದು ಸತಿ ವಿಸಿಟ್ ಕೊಡಿ. ಇದು ಬಂದು ಎಲ್ಲಪ್ಪ ಇರೋದು ಅಂದರೆ ಲಕ್ಷ್ಮೀಪುರದ ಹತ್ರ ಬರುತ್ತೆ ಇದು. ಆಮೇಲೆ ಕುಂಕುಮಭರಣಿ, ಇನ್ನು ಬೇಕಾದಷ್ಟು ಮನೆಗೆ ಬೇಕಾಗಿರುವಂಥದ್ದು ಎಲ್ಲ ಕೂಡ ಇತ್ತು. ಅದನ್ನೆಲ್ಲ ನೋಡಿದ್ವಿ. ಮತ್ತು ಇದು ನೋಡಿ, ಇದೆಲ್ಲ ಪೀಠಗಳು ಮತ್ತು ಚಿಕ್ಕ ಮಕ್ಕಳಲ್ಲಿ ನೀವು ಆಡಿರ್ತೀರ ಇದನ್ನು, ಏನೋ ಚೌಕೋಬಾರ ಥರನೇ ಅಂತ, ಅಳುಗುಳಿ ಮನೆ ಅಂತಾರಲ್ಲ ಅದು. ಅದಾದಮೇಲೆ ಫೋಟೋಸು ಮತ್ತು ಇನ್ನು ಏನು ಬೇಕು ನಿಮಗೆಲ್ಲ ರೀತಿಯೂ ಇತ್ತು. ಮತ್ತು ತಿಂಡಿ ತಿನಿಸುಗಳು ಕೂಡ ಇತ್ತು ಫ್ರೆಂಡ್ಸ್. ಹಾಗೆ ಇನ್ನು ಬೇಕಾದಷ್ಟು ಶಿವನ ವಿಗ್ರಹ ಮತ್ತು ಇನ್ನು ಏನೇನಿತ್ತು ಎಲ್ಲನೂ ಕೂಡ ಇತ್ತು. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಬಟ್ ಆದರೂ ಕಾಸ್ಟ್ಲಿ ಅಂತ ಅನ್ನಿಸ್ತು. ರಾಘವೇಂದ್ರ ಸ್ವಾಮಿ ಫೋಟೋಸ್ ಕೂಡ ಇದ್ವು, ಅದನ್ನು ತೊಗೋಬೋದಾಗಿತ್ತು. ಮತ್ತು ಕೀ ಬಂಚಸ್ಸು ಮತ್ತು ತಿಂಡಿ ತಿನಿಸುಗಳು ಒಂದು ಕಡೆ ಒಂದು ಲೈನಲ್ಲಿದ್ವು. ನಿಮಗೆ ಪಪ್ಪರ್ಮೆಂಟು, ಆಮೇಲೆ ಚಿಪ್ಸು ಮತ್ತು ಇನ್ನು ಅಂದರೆ ಚಿಕ್ಕ ಚಿಕ್ಕ ಮಕ್ಳು ಇಷ್ಟಪಡುವಂಥ ಚಾಕ್ಲೇಟ್ಸು ಎಲ್ಲ ಕೂಡ ಇಟ್ಟಿದ್ದರು. ಹಾಗೆ ಇನ್ನು ಬೇಕಾದಷ್ಟು ಅಂದರೆ ಇವಾಗ ದೇವರ ಮನೇಲಿ ಇಡುವಂಥದ್ದು ಅಗರಬತ್ತಿ ಮತ್ತು ಇದು ಸಾಂಬ್ರಾಣಿ ಬತ್ತಿ ಎಲ್ಲನೂ ಕೂಡ ನೋಡ್ತಾ ಇದ್ವಿ. ರೇಟ್ಸ್ ಯಾವ ರೀತಿ ಇದ್ದಾವೆ ಅಂತ. ಅದನ್ನು ಒಂದು ಸ್ವಲ್ಪ ಯಾಕೋ ಓಕೆ ಅಂತ ಅನ್ನಿಸ್ತು. ಆಮೇಲೆ ನೋಡಿದ್ವಿ ಕೀ ಬಂಚಸ್. ನೋಡಿದ್ರೆ ಎಷ್ಟು ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕೀ ಬಂಚಸ್ ಇದೆ ಅಂದರೆ ಮಕ್ಳಿಗೆ ಮಾತ್ರ ಅಲ್ಲಿ ಕರ್ಕೊಂಡೋದ್ರೆ ಕೀ ಬಂಚ್ ತೊಗೋತಾರೆ, ಆ ಥರ ಇದ್ವು ಫ್ರೆಂಡ್ಸ್. ಆಮೇಲೆ ಈ ಕಡೆ ಎಲ್ಲ ನೋಡಿದ್ರೆ ತಿಂಡಿ ತಿನಿಸುಗಳನ್ನ ಹೇಳಿದ್ನಲ್ಲ ಅದೇ ರೀತಿ. ಆಮೇಲೆ ಪೌಡರ್ಸು ಅಂದರೆ ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರ್ ಎಲ್ಲ ಕೂಡ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಆಚೆ ಬಂದು ಪ್ರಸಾದ ಅಂತ ಕೊಟ್ಟಿದ್ದರು. ಅದನ್ನೆಲ್ಲ ತೊಗೊಂಡು ತಿಂದ್ಕೊಂಡು ಹಾಗೆ ದೇವ್ರ ದರ್ಶನ ಚೆನ್ನಾಗಾಯಿತು. ಈ ಕಡೆ ಅಲ್ಲೇ ಏನು ಸಂತೆ ಥರ ಮಾಡ್ತಾಯಿದ್ರು, ಹೂವಿನ ಗಿಡಗಳು ಮತ್ತು ಮಾರ್ಕೆಟ್ ಥರನೇ ಇತ್ತಪ್ಪ. ಎಲ್ಲ ನೀಟಾಗಿ ಚೆನ್ನಾಗಿದ್ವು. ಮತ್ತು ಪಾನಿಪುರಿ ನಿಮ್ಗೆ ಏನು ಬೇಕು ಎಲ್ಲನೂ ಕೂಡ ಸಿಗುತ್ತೆ. ಬರೀ ಇದು ಗುರುವಾರ ಮಾತ್ರನೇ ಇಷ್ಟು ರಶ್ ಇರೋದು. ಫುಲ್ಲು ನಿಮಗೆ ಹಳ್ಳೀಲಿ ಹಬ್ಬ ನಡೆಯೋ ರೀತಿ ನಡೀತಾ ಇರುತ್ತೆ. ಸೊ ನಂದಂತೂ ಇವತ್ತಿನ ವ್ಲಾಗ್ ಈ ಥರ ಮುಗಿತಾ ಇದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.